ಪ್ರಿಯ ಪ್ಲೀಸ್ ಲವ್ ಈ ಲೋಕ ಬೇಡ ಈ ಪ್ರೀತಿ You are in love. ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ಸಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದ್ರಿ ಫ್ರೆಂಡ್ಸ್. ಆ ವಿಡಿಯೋನ ಯಾವ ರೀತಿಯಾಗಿ ನಿಮ್ಮ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ವಿಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದ್ರಿ ಫ್ರೆಂಡ್ಸ್. ಆ ರೀತಿಯಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಆ ರೀತಿಯಾಗಿ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತ ಫ್ರೆಂಡ್ಸ್. ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡೋದು ಅಂತ ತಿಳಿದುಕೊಳ್ಳುವ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನಾನು ನಿಮಗೆ ಯಾವುದೇ ರೀತಿಯ ಮೆಟೀರಿಯಲ್, ಯಾವುದೇ ರೀತಿಯ PNG, ಯಾವುದೇ ರೀತಿಯ ಸಾಂಗು, ಯಾವುದೇ ರೀತಿಯ ಮೆಟೀರಿಯಲ್ ಕೊಟ್ಟರೆ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತು ಮೆಟೀರಿಯಲ್ಸ್ ಲಿಂಕ್ ಅಂತ ಕೊಟ್ಟಿರ್ತೀವಿ. ಅದ್ರ ಮೂಲಕ ಹೋಗಿ ನಾವು ಕೊಟ್ಟಿರೋ ಮೆಟೀರಿಯಲ್, ನಾವು ಕೊಟ್ಟಿರೋ PNG ವಿಡಿಯೋ ನೀವು ಬೇಕಾದನ್ನು ಡೌನ್ಲೋಡ್ ಮಾಡಿಕೊಡೋದು ಫ್ರೆಂಡ್ಸ್. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸ್ಟಾರ್ಟಿಂಗ್ ಡೆಮೋ ವಿಡಿಯೋ ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಮಿಸ್ ಮಾಡದೆ ನೋಡ್ತಾ ಹೋಗಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಮೊದಲನೇದಾಗಿ ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ ನಂತರ ವಿಡಿಯೋ ಆಪ್ಷನ್ ಬರುತ್ತೆ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನ್ಯೂ ಟ್ಯಾಬ್ ಅಂತ ಬರುತ್ತೆ, ಒಂದು ಗ್ರೀನ್ ಕಲರ್ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ, ನೋಡ್ಬೋದು ನೀವು. ಫೋಟೋಸನ್ನು ಸಂಪೂರ್ಣವಾಗಿ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ತದೆ ಫ್ರೆಂಡ್ಸ್. ನೀವು ಬೇಕಾದರೆ ಫೋಟೋಸನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಗ್ರೀನ್ ಟಿಕ್ ಇರುತ್ತೆ, ಆ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಲೇಯರ್ ಮೇಲೆ ಸಂಪೂರ್ಣವಾಗಿ ಎಲ್ಲ ಫೋಟೋನು ಲೇಯರ್ ಮೇಲೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಲೇಯರ್ ಮೇಲೆ ಬಂದ ನಂತರ ಕಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದರ ರೇಷಿಯೋ ಏನು ಮಾಡಬೇಕಂದ್ರೆ ಮಲ್ಟಿಪಲ್ ರೇಷಿಯೋ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ 1:1 ರೇಷಿಯೋ ಇಲ್ಲಿ ನೋಡ್ತಿರ್ಬೋದಲ್ಲ, 1:1 ರೇಷಿಯೋ. ಈ ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇದು ಸೈಜ್ ಇನ್ನೂ ಇನ್ಕ್ರೀಸ್ ಆಗಿಲ್ಲ ಅಂದರೆ ಈ ರೀತಿಯಾಗಿ ಸೈಜನ್ನು ಕರೆಕ್ಟಾಗಿ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಓಕೆ ಟಿಕ್ ಆಪ್ಷನ್ ಮೇಲೆ ಡಬಲ್ ಟಿಕ್ ಇರುತ್ತಲ್ಲ, ಡಬಲ್ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಟು ಆಲ್ ಬರುತ್ತೆ. ಇದು ಅಪ್ಲೈ ಟು ಆಲ್ ಮಾಡಿದ್ರೆ ಸಂಪೂರ್ಣವಾಗಿ ಇದು ಆಗುತ್ತೆ ಫ್ರೆಂಡ್ಸ್. ಈಗ ಏನಾದರೂ ಹೆಡ್ ಕಟ್ ಆಗ್ತಿದ್ದರೆ ರಿಟರ್ನ್ ಆಗಿ ಕನ್ವರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರುತ್ತೆ ಕರೆಕ್ಟಾಗಿ ಫೋಟೋಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇರ್ತಾಗಿ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋನ ಕಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರುತ್ತೆ ಕರೆಕ್ಟಾಗಿ ಪ್ರತಿಯೊಂದು ಫೋಟೋನ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋ ನೀವು ಏನು ಮಾಡ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಎಡಿಟ್ ಮಾಡಲು ಈಜಿ ಆಗುತ್ತೆ ಫ್ರೆಂಡ್ಸ್. ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಕೆ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್. ಇದೇ ರೀತಿಯಾಗಿ ನೀವು ಸಂಪೂರ್ಣವಾಗಿ ಹೀಗೆ ಎಡಿಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇರುತ್ತೆ ಫೋಟೋನ ಕರೆಕ್ಟಾಗಿ ಎಡಿಟ್ ಮಾಡಿ ನಾನು ಪ್ರತಿಯೊಂದು ಫೋಟೋ ಎಡಿಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಫೋಟೋನ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ವಿಡಿಯೋ ಸ್ಟಾರ್ಟಿಂಗ್ ಲೇಯರ್ ಮೇಲೆ ಬರಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೇಯರ್ ಮೇಲೆ ಬಂದ ನಂತರ ಇಲ್ಲಿ ನೀವು ಏನು ಮಾಡ್ಕೊಂಡ್ರೆ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಎರಡು ಫೋಟೋ ನೋಡೋಕೆ ಒಂದು ವೈಟ್ ಕಲರ್ ಇದೆಯಲ್ಲ, ಇದು ಟ್ರಾನ್ಸಿಷನ್ ಎಫೆಕ್ಟ್ ಫ್ರೆಂಡ್ಸ್. ಟ್ರಾನ್ಸಿಷನ್ ಎಫೆಕ್ಟನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡ್ಬೇಕಂದ್ರೆ ಅದಕ್ಕಾಗಿ ಟ್ರಾನ್ಸಿಷನ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡ್ರೆ ಟ್ರಾನ್ಸಿಷನ್ ಎಫೆಕ್ಟ್ ಇರುತ್ತಲ್ಲ, ಎರಡು ಫೋಟೋ ನೋಡ್ಕೋ ವೈಟ್ ಕಲರು, ಇದ್ರಲ್ಲಿ ನೋಡ್ತಿರಲ್ವ, ಇದರ ಮೇಲೆ ಏನು ಬೇಕಂದ್ರೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಸ್ಲೈಸ್ ಅಂತ, ಇದು ನೋಡ್ತಿರ್ಬೋದು. ಈ ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡಿಕೊಂಡ್ರೆ ಸಾಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ನೀವು ಏನು ಬೇಕಂದರೆ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ರೇಷಿಯೋ ಇರುತ್ತೆ. ರೇಷಿಯೋ ಸಂಪೂರ್ಣವಾಗಿ ಈಗ 2.5 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಬಲ್ ಟಿಕ್ ಇರ್ತಿರ್ತಿಲ್ವ, ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪ್ರತಿಯೊಂದು ಫೋಟೋಗೆ ಅಪ್ಲೈ ಆಗುತ್ತೆ. ಟ್ರಾನ್ಸಿಷನ್ ಎಫೆಕ್ಟ್ ಅಪ್ಲೈ ಟು ಆಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸಂಪೂರ್ಣವಾಗಿ ಪ್ರತಿಯೊಂದು ಫೋಟೋಗೆ ಇದೇ ಟ್ರಾನ್ಸಿಷನ್ ಎಫೆಕ್ಟ್ ಕುಂದಿರುತ್ತೆ. ಇದು ಕೂತ ನಂತರ ಮತ್ತೊಂದು ಫೋಟೋ ಟ್ರಾನ್ಸಿಷನ್ ಎಫೆಕ್ಟ್ ಇರುತ್ತಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಏನಿರುತ್ತೆ ಮತ್ತೊಂದು ಟ್ರಾನ್ಸಿಷನ್ ಎಫೆಕ್ಟ್ ಸ್ಟೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಡ್ಯೂರೇಷನ್ ಇರ್ತಲ್ಲ, ಡ್ಯೂರೇಷನ್ 2.2 ಇಷ್ಟೇ ಇಟ್ಕೊಳ್ಬೇಕಾಗುತ್ತೆ. ಇದ್ರ ನಾವು ಟ್ರಾನ್ಸಿಷನ್ ಎಫೆಕ್ಟ್ ಇದಿಟ್ಟಿದೆ ಮೊದಲಿನ ಫೋಟೋಗೆ, ಈ ಫೋಟೋಗೆ ಇದು ಮತ್ತೊಂದು ಟ್ರಾನ್ಸಿಷನ್ ಎಫೆಕ್ಟ್ ಹೊಡೋಣ. ಇದಿಟ್ಟ ನಂತರ ಸಿಂಗಲ್ ಟಿಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈ ಪಿಕ್ಚರ್ಸ್ಗೆ ಇಷ್ಟೇ ಕುಂದಿರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದು ಟ್ರಾನ್ಸಿಷನ್ ಎಫೆಕ್ಟನ್ನು ನೀವು ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಪ್ರತಿಯೊಂದು ಟ್ರಾನ್ಸಿಷನ್ ಎಫೆಕ್ಟನ್ನು ಇದೇ ರೀತಿಯಾಗಿ ನೀವು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡೋದು ಈ ರೀತಿ 4 ಕಟ್ ಪೀಸ್ ಇರುತ್ತೆ. ಇದನ್ನು ಒಂದು ಫೋಟೋ ಇರೋದು. ಇದೇ ರೀತಿಯಾಗಿ ಪ್ರತಿಯೊಂದು ಟ್ರಾನ್ಸಿಷನ್ ಎಫೆಕ್ಟನ್ನು ನೀವು ಏನು ಮಾಡೋಕ್ಕಂದ್ರೆ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಅಂದರೆ ಟ್ರಾನ್ಸಿಷನ್ ಎಫೆಕ್ಟ್ ಫೋಟೋನ ಬ್ಯೂಟಿಫುಲ್ ಆಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಬೇಕಂದರೆ ಪ್ರತಿಯೊಂದು ಫೋಟೋಗೆ ಪ್ರತಿಯೊಂದು ರೀತಿಯಾದ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಹೋದ್ರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕಾಗಿ
ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಟ್ರಾನ್ಸಿಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಬೇಕಾಗುತ್ತೆ. ಅದರ ಡ್ಯೂರೇಷನ್ ಮಾತ್ರ 2.5 ಡ್ಯೂರೇಷನ್ ಇಡಬೇಕಾಗುತ್ತೆ ಫ್ರೆಂಡ್ಸ್. ಇತ್ತೆ ಹೊಳೆ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡಿದ ನಂತರ ವಿಡಿಯೋನ ಸ್ಟಾರ್ಟಿಂಗ್ ಲೇಯರಲ್ಲಿ ಬರಬೇಕಾಗುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಲೇಯರ್ ಬಂದ ನಂತರ ಇಲ್ಲಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್. ಸ್ಕ್ರೋಲ್ ಮಾಡಿಕೊಂಡ ನಂತರ ಎನಿಮಿನೇಷನ್ ಅಂತ ಇರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎನಿಮಿನೇಷನ್ ಇರುತ್ತೆ. ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜೂಮ್ ಇನ್ನು ಜೂಮ್ ಔಟ್ ಅಂತಿರುತ್ತೆ. ಜೂಮ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟಿಕ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ಪ್ರತಿಯೊಂದು ಆ್ಯನಿಮೇಷನನ್ನು ಒಂದಕ್ಕೆ ಜೂಮ್ ಇನ್ ಕೊಟ್ಟರೆ ಒಂದಕ್ಕೆ ಜೂಮ್ ಔಟ್ ಕೊಡಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಪ್ರತಿಯೊಂದು ಒಂದು ಫೋಟೋಗೆ ಜೂಮ್ ಇನ್ ಕೊಡಿ, ಒಂದು ಫೋಟೋಗೆ ಜೂಮ್ ಔಟ್ ಕೊಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಏನು ಬೇಕಂದರೆ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಒಂದಕ್ಕೆ ಜೂಮ್ ಇನ್ ಕೊಡಿ, ಇನ್ನೊಂದಕ್ಕೆ ನೀವು ಏನು ಮಾಡ್ಕೊಂಡ್ರೆ ಜೂಮ್ ಔಟ್ ಕೊಡಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದಕ್ಕೆ ಜೂಮ್ ಇನ್, ಇನ್ನೊಂದಕ್ಕೆ ಜೂಮ್ ಔಟ್. ಇದೇ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಎನಿಮೇಷನ್ ಎಫೆಕ್ಟನ್ನು ಆ್ಯಡ್ ಮಾಡಿಕೊಂಡ ನಂತರ ವಿಡಿಯೋ ಸ್ಟಾರ್ಟಿಂಗ್ ಲೇಯರಲ್ಲಿ ಬರಬೇಕಾಗುತ್ತೆ. ಸ್ಟಾರ್ಟಿಂಗ್ ಲೇಯರಲ್ಲಿ ಬಂದ ನಂತರ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಸೇವ್ ಮಾಡಿಕೊಳ್ಬೇಕಾಗುತ್ತೆ. ಈ ವಿಡಿಯೋನ 100 ಆಗಿ ಸೇವ್ ಆಗೋ ತನಕ ವೇಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಇದೇ ರೀತಿಯಾಗಿ ಹೇಳ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಹಾಗೆ ನೋಡ್ತಾ ಇರಿ. ಅಂದರೆ ವಿಡಿಯೋನ ಅರ್ಥ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿತು ಅಂತ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ವಿಡಿಯೋನ ಫಸ್ಟ್ ಸ್ಟೆಪ್ನ ಎಡಿಟ್ ಮಾಡಿದೆ, ಸೆಕೆಂಡ್ ಸ್ಟೆಪ್ನಲ್ಲಿ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಮಗೆ ಇದೇ ರೀತಿಯಾಗಿ ಹೇಳ್ತಾ ಇರ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ಸೇವ್ ಆದ ನಂತರ ಸೇವ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಿಂದ ಹೊರ ಬರಬೇಕಾಗುತ್ತೆ ಫ್ರೆಂಡ್ಸ್. ಇದರಿಂದ ಸಂಪೂರ್ಣವಾಗಿ ಹೊರ ಬರಬೇಕಾಗುತ್ತೆ. ಇದರಿಂದ ಹೊರ ಬಂದ ನಂತರ ರಿಟರ್ನ್ ಆಗಿ ವಿಡಿಯೋ ಆಪ್ಷನ್ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ವಿಡಿಯೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳೋಕೆ ಕ್ಲಿಕ್ ಮಾಡಿಕೊಂಡಂತ ರಿಟರ್ನ್ ಆಗಿ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಒಂದು ಬ್ಲ್ಯಾಕ್ ಸ್ಕ್ರೀನ್ ಇರುತ್ತೆ. ಬ್ಲ್ಯಾಕ್ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಬ್ಲ್ಯಾಕ್ ಸ್ಕ್ರೀನ್ ಮಾಡುತ್ತೆ. ನಿಮ್ಮ ಲೇಯರ್ ಮೇಲೆ ಬರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಇದರ ಡ್ಯೂರೇಷನನ್ನು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಇದರ ಡ್ಯೂರೇಷನ್ ನಾನು 20 ಸೆಕೆಂಡಿಗೆ ಇನ್ಕ್ರೀಸ್ ಮಾಡಿಕೊಂಡ ನಂತರ ಕಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಕಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡಂದ್ರೆ 1:1 ರೇಷಿಯೋ ಸೆಲೆಕ್ಟ್ ಆಗಿರುತ್ತೆ. ಇದಕ್ಕೆ ಏನು ಮಾಡ್ಕೊಂಡು ನೀವು 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು 9:16 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಿಕ್ ಆಪ್ಷನ್ ಇರುತ್ತೆ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು 9:16 ರೇಷಿಯೋ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಇದಕ್ಕೆ ಈಗ ತಾನೇ ಎಕ್ಸ್ಪೋರ್ಟ್ ಮಾಡಿ ವಿಡಿಯೋ ಏನಿರುತ್ತೆ ಶೋ ಮಾಡಿದ್ದೀವಲ್ಲ ಗ್ಯಾಲರಿಯಲ್ಲಿ, ಈಗ ತಾನೇ ಆ ವಿಡಿಯೋನ ಲೇಯರ್ ಮೇಲೆ ತರಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಇದು PIP ಅಂತ ಒಂದು ಆಪ್ಷನ್ ಇದೆಯಲ್ಲ, PIP ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ರೀಡೈರೆಕ್ಟ್ ನಿಮ್ಮ ಗ್ಯಾಲರಿಯಲ್ಲಿ ಹೋಗುತ್ತೆ. ಗ್ಯಾಲರಿಯಲ್ಲಿ ಹೋದ ನಂತರ ಇಲ್ಲಿ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈಗ ತಾನೇ ಎಕ್ಸ್ಪೋರ್ಟ್ ಮಾಡಿ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಡೈರೆಕ್ಟಾಗಿ ನಮ್ಮ ಗ್ಯಾಲರಿಯಲ್ಲಿ ಬರುತ್ತೆ. ಲೇಯರ್ ಮೇಲೆ ಬರುತ್ತೆ ಸರ್ ಫ್ರೆಂಡ್ಸ್. ಲೇಯರ್ ಮೇಲೆ ಬರುತ್ತೆ. ಲೇಯರ್ ಮೇಲೆ ಬಂದ ನಂತರ ಇಲ್ಲಿ ವಿಡಿಯೋ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಇದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಆದ ನಂತರ ರಿಟರ್ನ್ ಆಗಿ ನೀವು ಏನು ಮಾಡ್ಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. PIP ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ರಿಟರ್ನ್ ಆಗಿ ಪ್ಲಸ್ ಒಂದು ಆಪ್ಷನ್ ಇರುತ್ತೆ. ನೀವು ಏನು ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಫೋಟೋಸ್ ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ. ನಾನು ನಿಮಗೆ ಒಂದು PNG ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ಲೋ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಅದನ್ನು ಏನು ಮಾಡ್ಕೊಂಡ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಬಂದು ನಮ್ಮ ಲೇಯರ್ ಮೇಲೆ ತರಬೇಕಾಗುತ್ತೆ. ವಿಡಿಯೋ ಲೇಯರ್ ಮೇಲೆ ಈ ರೀತಿಯಾಗಿ ವಿಡಿಯೋ ಲೇಯರ್ ಮೇಲೆ ತಂದ ನಂತರ ವಿಡಿಯೋಸ್ ಆಪ್ಷನ್ ಮೇಲೆ ಒಂದು ಆಪ್ಷನ್ಸ್ ಇರುತ್ತೆ. ಈ ನೈಗೆ ತಾನೇ ಟಿಕ್ ಮಾಡಿದ್ರೆ ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಇದ್ರ ಮೇಲೆ ಟಿಕ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ವಿಡಿಯೋ ಲೇಯರ್ ಮೇಲೆ ರಿಟರ್ನ್ ಆಗಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ವಿಡಿಯೋ ಎಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಎಂಡ್ವರೆಗೂ ಈ ಲೇಯರನ್ನು ಎಕ್ಸ್ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇದಾದ ನಂತರ ಏನು ಮಾಡ್ಬೇಕಂದ್ರೆ ರಿಟರ್ನ್ ಆಗಿ ನೀವು ಏನು ಮಾಡ್ಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು PIP ಪ್ಲಸ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ರಿಟರ್ನ್ ಆಗಿ ಏನು ಮಾಡುತ್ತೆ ಇದು ಲೇಯರ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಲೇಯರ್ ಮೇಲೆ ಹೋದ ನಂತರ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಒಂದು ಟೆಕ್ಸ್ಟ್ ಸ್ಕ್ರೀನ್ ಸಾಂಗ್ ಏನಿದೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇದನ್ನು ಕೂಡ ಹಾಕಿರ್ತೇವೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೀವು ಏನ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೀವು ನಿಮ್ಮ ಲೇಯರ್ ಮೇಲೆ ಬರುತ್ತೆ. ಲೇಯರ್ ಮೇಲೆ ಬಂದ ನಂತರ ಅದು ಟೆಕ್ಸ್ಟ್ ಸ್ಕ್ರೀನ್ ಸಾಂಗ್ ಯಾವ ರೀತಿಯಾಗಿರುತ್ತೆ ನಾವು ವಿಡಿಯೋ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ಈ ರೀತಿಯಾಗಿ ಫ್ರೆಂಡ್ಸ್ ಇದನ್ನು ಏನು ಬೇಕಂದ್ರೆ ವಿಡಿಯೋಸ್ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬಂದ ನಂತರ ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡಿಕೊಂಡ್ರೆ ಸಾಕು ಕ್ರೋಮಕಿ ಆಪ್ಷನ್ ಮೇಲೆ ಬ್ಲೈಂಡ್ ಆಪ್ಷನ್ ಮಾಡಿಕೊಂಡು ಸ್ಕ್ರೀನ್ ಅಂತ ಬರುತ್ತೆ. ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ಸಹ ಕೆಳಗಡೆ ತಗೋಬೇಕಾಗುತ್ತೆ. ಕೆಳಗಡೆ ತಂದು ಸ್ವಲ್ಪ ಜೂಮ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಜೂಮ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು ತೋರಿಸ್ತೀನಲ್ಲ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಇದೇ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಏನಕ್ಕೆ ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ ಈ ರೀತಿಯಾಗಿ ಸೆಟ್ ಮಾಡಬೇಕಾಗುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡ ನಂತರ ಏನು ಮಾಡಬೇಕು ಅಂದರೆ ಟಿಕ್ ಆಪ್ಷನ್ ಬರುತ್ತೆ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ರಿಟರ್ನ್ ಆಗಿ PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನಿಮಗೊಂದು ಟೆಂಪ್ಲೇಟ್ ಕೊಟ್ಟಿರ್ತೀನಿ. ಆ ಟೆಂಪ್ಲೇಟನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಡೌನ್ಲೋಡ್ ಮಾಡಿಕೊಂಡ ನಂತರ ಪೇ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಕೊಂಡ ನಂತರ ರಿಟರ್ನ್ ಆಗಿ ಪ್ಲಸ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ವಿಡಿಯೋಸ್ ಆಪ್ಷನ್ ಮೇಲೆ ಹೋಗುತ್ತೆ. ನಾನು ಟೆಂಪ್ಲೇಟ್ ಏನಿರುತ್ತೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಲೇಯರ್ ಮೇಲೆ ಇಂಪೋರ್ಟ್ ಮಾಡಿಕೊಂಡ ನಂತರ ಯಾವ ರೀತಿ ಕಾಣುತ್ತೆ ನಾನು ಇದೇ ರೀತಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇರುತ್ತೆ ಸ್ವಲ್ಪ ಮುಗಿಸ್ಕೊಂಡು ಮಾಡ್ತೀನಿ. ಟೆಂಪ್ಲೇಟ್ ಇರ್ತಾ ಕಾಣುತ್ತೆ. ಇರ್ತಾ ಕಂಡ ನಂತರ ವಿಡಿಯೋಸ್ ಆಪ್ಷನ್ ಮೇಲೆ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣ ಸ್ಕ್ರೀನ್ ಫುಲ್ ಆಗುತ್ತೆ. ಈ ರೀತಿ ಆದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಸಾಕು ಕ್ರೋಮಾ ಆಪ್ಷನ್ ಮಗಲ್ಲ ಬ್ಲೈಂಡ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಅಪ್ಲೈ ಮಾಡಿ ಈ ರೀತಿ ಟೇಕ್ ಮಾಡಿ ಸಂಪೂರ್ಣವಾಗಿ ಬ್ಯೂಟಿಫುಲ್ಲಾಗಿ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಕಂಡ ನಂತರ ಯಾವ ರೀತಿಯಾಗಿ ಪ್ಲೇ ಆಗ್ತಾಯಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೋಡ್ತಾಗಿ ನಾನು ಪ್ಲೇ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಪ್ರಿಯಾ ಪ್ಲೀಸ್ ಲವ್. ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬ್ಯೂಟಿಫುಲ್ಲಿ ವಿಡಿಯೋನ ಪ್ಲೇ ಆಗ್ತದೆ ಫ್ರೆಂಡ್ಸ್. ಸ್ವಲ್ಪ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ದರೆ ನೀವೇನು ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋದಲ್ಲಿ ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಫೋಟೋಸ್ಗಳಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಂತರ ಏನು ಮಾಡ್ಕೊಂಡ್ರೆ ಸೇವ್ ಒಂದು ಆಪ್ಷನ್ ಬರುತ್ತೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಬೇಕಾದ ರೇಷಿಯೋವನ್ನು 7:P ಇದೆ, 1080p ಇದೆ. ನೀವು ಬೇಕಾದ ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಒಂದು ಆಪ್ಷನ್ ಬರುತ್ತೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈ ವಿಡಿಯೋನ ಸಂಪೂರ್ಣವಾಗಿ 100 ಆಗೋ ತನಕ ವೇಟ್ ಮಾಡಿಕೊಂಡು ಟಿಕ್ ಬರುತ್ತೆ, ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು. ಗ್ರೀನ್ ಟಿಕ್ಕು ವಿಡಿಯೋನ ಸಂಪೂರ್ಣವಾಗಿ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದಾದ ನಂತರ ನೀವು ಬೇಕಾದ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಈ ವಿಡಿಯೋನ ನೀವು ಎಡಿಟ್ ಮಾಡಿರೋ ವಿಡಿಯೋನ ನೀವು ಶೇರ್ ಮಾಡ್ಬೋದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಇದೇ ರೀತಿಯಾಗಿ ವಿಡಿಯೋ ಎಡಿಟಿಂಗ್ ವಿಡಿಯೋಗಾಗಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಯಾವುದೇ ರೀತಿಯ ಟೆಂಪ್ಲೇಟು ಯಾವುದೇ ರೀತಿಯ ಮೆಟೀರಿಯಲ್ ಏನಾದರೂ ಬೇಕಾದರೆ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಇಲ್ಲಿ ಎಲ್ಲ ರೀತಿಯ ಮೆಟೀರಿಯಲ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಡೋದು ಫ್ರೆಂಡ್ಸ್. ನಿಮಗೇನೋ ಪ್ರಾಬ್ಲಮ್ ಇದ್ದರೆ, ನಿಮಗೆ ಯಾವುದೇ ರೀತಿ ಮೆಟೀರಿಯಲ್ ಡೌನ್ಲೋಡ್ ಆಗಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದ್ದರೆ ಫ್ರೆಂಡ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ನೀವು ಅಲ್ಲಿ ಹೋಗಿ ನಮಗೆ DM ಮಾಡಿದರೆ ಸಾಕು ಫ್ರೆಂಡ್ಸ್. ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗೋಣ ಫ್ರೆಂಡ್ಸ್.